ಬಸವರು ಹಲವಾರು ಪವಾಡಗಳನ್ನ ಮಾಡ್ತಕ್ಕಂಥ ಸಂದರ್ಭದೊಳಗ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರಿಗೆ ಮಕ್ಕಳನ್ನ ಕೊಡ್ತಕ್ಕಂಥವ್ರು, ಸಂತಾನದ ನಿಧಿ. ಶರಣಬಸವನಂತಲ್ಲಿ ಹೋದ್ರ ಸಂತಾನ ಆಗ್ತೈತಿ. ಯಾರಿಗೂ ಕೂಡ ಶರಣಬಸವ ಮೋಸ ಮಾಡಂಗಲ್ಲ, ಯಾವುದು ಕೂಡ ಇಂದುವರೆಗೆ ಹುಸಿ ಹೋಗಿಲ್ಲ ಅಂತಕ್ಕಂಥ ವಿಷಯ ಎಲ್ಲ ಕಡೆ ಕೂಡ ಹಬ್ಬಿರ್ತೈತಿ. ಹಾಗಿರ್ತಕ್ಕಂಥ ಸಂದರ್ಭದೊಳಗ ಒಬ್ಬಳು ತುಂಬಾ ಬಡವಿ ಈ ಮಾತು ಕೇಳ್ತಾಳಕ್ಕೆ. ಎಲ್ಲರೂ ಶರಣಬಸವರ ಹೆಸರು ಹೇಳ್ತಾರ. ಅವರಂತಲ್ಲಿ ಹೋಗಿ ಆಶೀರ್ವಾದ ತಗೊಂಬಂದ್ರ, ಖಜುರ ತಗೊಂಬಂದ್ರ ಮಕ್ಕಳಕ್ಕವು, ನಾನು ಹೋಗಬೇಕು ಅಂತ ಆಸೆ. ಆದ್ರ ಆ ಬಡವಿ ಆಕೆ ಅಂತಲೇ ಶರಣರಿಗೆ ಕೊಡಬೇಕು ಅಂತಕ್ಕಂತಹ 1000 ರೂಪಾಯಿ ಇರಂಗಲ್ಲ. ಬಹಳ ದಿವಸ ಕಾಯ್ತಾಳ, ಆದ್ರೂ ಕೂಡ ಆಕೆ ಎತ್ತಲೆ 1000 ರೂಪಾಯಿ ಹುಟ್ಟಂಗಲ್ಲ. ನೋಡೋನು ಶರಣರು ಹೋಗಿ ಹಂಗ ಕೇಳಿದ್ರೆ ಆತು, ಕೊಡ್ತಾರೋ ಇಲ್ಲೋ ನೋಡೋನು ಅಂತ ಏನ್ ಮಾಡಿದ್ಲು, ಒಂದು ದಿವಸ ಶರಣರಿರ್ತಕ್ಕಂಥ ಸ್ಥಾನಕ್ಕೆ ಬರ್ತಾಳ. ಬಂದ ಶರಣಬಸವರಿಗೆ ನಮಸ್ಕಾರವನ್ನು ಮಾಡಿ, ತಂದೆ ಶರಣಬಸವ, 1000 ರೂಪಾಯಿ ಕೊಟ್ರ ಗಂಡು ಮಗು ಕೊಡ್ತಿ ಅಂತ, ನನಗೂ ಕೂಡ ಗಂಡು ಮಗು ಪಡಿಬೇಕಂತಕ್ಕಂಥ ಆಸೆ ಐತಪ್ಪ ಶರಣಪ್ಪ. ಇದ್ದವರು ಕೊಡ್ತಾರ, ನಾ ಇಲ್ದಾರಕ್ಕಪ್ಪ. ನನ್ನಂತಲ್ಲಿ 1000 ರೂಪಾಯಿ ಕೊಡಾಕ ನನ್ನಂತಲ್ಲಿ ಅಂತೂ 1000 ರೂಪಾಯಿ ಇಲ್ಲಪ್ಪ. ಮುಂದೆ ನಾ ಯಾವಾಗಾದ್ರೂ ನಿನಗ 1000 ರೂಪಾಯಿ ಕೊಡ್ತೀನಿ, ನನಗ ವರ ಕೊಡು ಅಂದು. ಅವತ್ತು ಶರಣರಿಗೆ ಏನು ತಿಳಿದಿತ್ತು ಏನೋ ಗೊತ್ತಿಲ್ಲ, ಯಾರಿಗೂ ಕೂಡ ಏನು ಅಂದವ್ರಲ್ಲ ಅವರು. ಎಷ್ಟೋ ಮಂದಿಗೆ ಹಿಂದೆ ನಾವು ಮಗು ಹುಟ್ಟಿದ ಮ್ಯಾಗ ಕೊಡ್ತೀನಿ ಅಂದವ್ರು ಹ್ಞೂ ಅಂದಾರ. ಆದ್ರೆ ಅವತ್ತು ಶಿವನ ಪರೀಕ್ಷೆ ಏನೋ ಗೊತ್ತಿಲ್ಲ. ಅವತ್ತು ಅವ್ರ ಬಾಯಾಗ ಬಂದ್ಬಿಡುತ್ತೆ, ಇಲ್ಲವ ರೊಕ್ಕಿದ್ರೆ ಅಷ್ಟ ಕೊಡೋದು, ಇಲ್ಲ ಅಂದ್ರೆ ಇಲ್ಲ ಹೋಗ್ಬಿಡ ಅಂದ್ಬಿಟ್ರು. ರೊಕ್ಕಿದ್ರ 1000 ರೂಪಾಯಿ ಕೊಟ್ರೆ ವರ ಕೊಡ್ತೀನಿ, ಇಲ್ಲ ಅಂದ್ರೆ ನೀನ್ ಖಜುರ ಕೊಡಂಗಿಲ್ಲ, ಹೋಗ್ಬಿಡು, ರೊಕ್ಕಿಲ್ಲ ಅಂದ್ರೆ ಹೋಗ್ಬಿಡು ಅಂದ್ಬಿಟ್ರು. ಆಕಿಗೆ ಒಂದಿಷ್ಟು ನೋವು ಅನ್ನಿಸ್ತೈತಿ. ಹಿಂದೆ ಎಷ್ಟೋ ಮಂದಿಗೆ ಶರಣರ ಕರುಣೆ ತೋರ್ಸಾರ, ನನಗ್ಯಾಕೆ ಹಿಂಗಂದ್ರು ಅಂತ ನೋವಿನಿಂದ ಮನೆಗೆ ಹೋಗ್ತಾಳ. ಆಕೆ ಯಾವಾಗ ಮನೆಗೆ ಹೋದಲು, ಬಡವರಂತಲ್ಲಿ ದೇವ್ರು ಇರ್ತಾನ ಅನ್ನಕ, ಬಡವರಿಗೆ ದೇವರೆಂದು ಬಡವರು ನಾವು ಅನ್ಕೋತೀವಿ, ಆದ್ರೆ ನಾವು ಬಡವರಲ್ಲ. ಆಕಿ ಬಡವಿ ಆದ್ರೆ ಒಂದಿಷ್ಟು ನೊಂದಲಲ್ಲ, ಶರಣರು ಹಿಂಗ ಅಂದ್ರು, ನನ್ನಂತಲ್ಲಿ ರೊಕ್ಕ ಇರ್ಲಾರ್ಕ ಹಿಂಗ ಅಂದ್ರಪ್ಪ ಅಂತ ಯಾವಾಗ ನೊಂದಲು. ಅವತ್ತು ಮರುದಿವ್ಸ ಏನಾಯ್ತು ಅಂತಂದ್ರೆ ರಾತ್ರಿ 10 ಗಂಟೆಗೆ ಪ್ರಾರಂಭ ಆಗಿದ್ದ ಮಳಿ ಬೆಳತ್ತಾನೂ ಮಳಿ ಕಟ್ಟಿತಿ. ಹೆಂಗ ಮಳಿ ಕಟ್ಟಿತಿ ಅಂತಂದ್ರೆ ಕಲಬುರಗಿಯೊಳಗೆ ಯಾವ ಕಟ್ಟಿಗೆನೂ ಕೂಡ ಒಣಗಿದ್ದು ಇಲ್ಲ, ಎಲ್ಲ ಕಟ್ಟಿಗೆ ಕೂಡ ಹಸಿ ಆಗಂಗ್ ಮಳಿ ಆಗ್ಬಿಡ್ತಿ. ಇಲ್ಲಿ ಶರಣರ ದಾಸೋಹ ಮಾಡ್ಬೇಕು, ಅಕಾಲಿಕ ಮಳಿ. ಇನ್ನು ಮಳೆಗಾಲ ಐತಪ್ಪ ಅಂತಂದ್ರೆ ಏನ್ ಮಾಡ್ತಾರ, ಈ ಮಳೆಗಾಲ ಬರುತ್ತೆ ನಾಳೆಗೆ ಬೇಕಂತ ಕಟ್ಟಿಗೆ ಒಳಗದ ತೆಗೆದು ಇಟ್ಕೋತಾರ. ಯಾವ ಮಾಡಿಲ್ಲ ಏನಿಲ್ಲ, ಹೆಂಗ್ ಬ್ಯಾಸಿಗೆ ಹಿಂಗ ಬ್ಯಾಸಿಗೆ, ಇಂಥ ಬ್ಯಾಸಿಗೆ ಅಕಾಲಿಕ ಮಳೆ ಆಗಿಬಿಡ್ತಿ. ಯಾರಿಗೂ ಗೊತ್ತಾ ಇಲ್ಲ ಮಳೆ ಆಗುತ್ತೆ ಅನ್ನೋದು. ಮತ್ ಮುಂಜಾನೆ ಅದು ಜಂಗಮರಿಗೆ ಪ್ರಸಾದ ತಯಾರು ಮಾಡ್ಬೇಕು. ಶರಣ ಬಸವಣ್ಣ ಒಬ್ರಲ್ಲ ಇಬ್ರಲ್ಲ 1000 ಮಂದಿ ಬರೋರು ದಾಸೋಹಕ್ಕೆ ಪ್ರಸಾದ ತಯಾರು ಮಾಡ್ಬೇಕಂತ ನೋಡ್ತಾರ. ಒಲಿ ಪುಟಕ್ಕ ಒಂದು ಒಣಗಿದ ಕಟ್ಟಿಗಿಲ್ಲ. ಹುಡುಕ್ಯಾಡ್ತಾರ, ಕಲಬುರಗಿ ತುಂಬಾ ಹುಡುಕ್ಯಾಡಿದ್ರೆ ಎಲ್ಲರ ಒಣಗಿದ ಕಟ್ಟಿಗೆ ಯಾರ ಮನ್ಯಾಗ ಇಟ್ಟಿರ್ತಾರ ಅಂತ ಹುಡುಕ್ಯಾಡಿದ್ರೆ ಎಲ್ಲಿ ಹೋದ್ರು, ಯಾವ ಬದುವಿಗೆ ಹೋದ್ರು, ಯಾವ ಹೊಲಕ್ಕೆ ಹೋದ್ರು ಒಣಗಿದ ಕಟ್ಟಿಗೆನ ಇಲ್ಲ. ಬಂದ ಶರಣರಿಗೆ ಹೇಳ್ತಾರ, ಯಪ್ಪ ಇವತ್ತು ದಾಸೋಹ ನಿಲ್ಲಂಗ ಕಾಣ್ತೈತ್ರಿ, ಯಾಕೆ ಏನಾಯ್ತು? ರಾತ್ರಿ ಮಳೆ ಆಗೈತಲ್ರಪ್ಪ, ಮತ್ತೆ ನಮಗೂ ಮಳೆ ಆಕತ್ತ ಅನ್ನೋದ ಗೊತ್ತಿದ್ದಿಲ್ಲ. ಯಾಕೆ ಮಳೆ ಆಗೋ ಕಾಲನ ಅಲ್ಲಿದು, ಮಳೆ ಆಗ್ಬಿಟ್ಟೈತಿ, ಮತ್ತೆ ಎಲ್ಲಾ ಕಟ್ಟಿಗೆಗಳು ಹೊರಗಿದ್ದು ಎಲ್ಲಾ ತೊಯ್ದು ಬಿಟ್ಟಾವ್ರಿ, ಮತ್ತೆ ದಾಸೋಹ ಹೆಂಗ್ ಮಾಡೋದು? ಆಗ ಶರಣರಂತಾರ, ನೋಡ್ರಪ್ಪ ಇಷ್ಟು ದೊಡ್ಡ ಊರೈತಿ, ಇಷ್ಟು ದೊಡ್ಡ ಊರೊಳಗ ಯಾರ ಒಬ್ರ ಮನೆಯೊಳಗ ಕುಳ್ಳು ಹಚ್ಚಿರ್ತಾರ. ಮತ್ತೆ ಕುಳ್ಳಂತರೂ ಹೊರಗೆ ಇಟ್ಟಿರಂಗಿಲ್ಲ, ಮನ್ಯಾಗ ಇಟ್ಟಿರ್ತಾರ. ಯಾರ ಮನ್ಯಾಗ ಕುಳ್ಳು ಇರ್ತಾವೋ ಹೋಗಿ ಅಡ್ಡಾಡಿ ಯಾರ ಮನ್ಯಾಗ ಕುಳ್ಳು ಅದಾವಲ್ಲ ಕೇಳಿ ಕುಳ್ಳು ಇಸ್ಕೊಂಬಂದ ದಾಸೋಹ ನಡೆಸ್ರಿ ಹೊರ್ತು. ಆಯ್ತು, ಮನಿ ಹುಡುಕಾಡ್ಕೊತ ಹೋದ್ರು. ಎಲ್ಲಾ ಕಲಬುರಗಿ ಒಳಗೆ ಎಲ್ಲಾ ಮನೆ ಹುಡುಕ್ತಾರ, ಯಾರ ಮನ್ಯಾಗೂ ಇಲ್ಲ ಕುಳ್ಳ. ಕೊನೆಯಾಗಿ ಎಲ್ಲಿ ಬಂದ್ರು ಅಂದ್ರೆ ಹಿಂದಿನ ದಿವಸ ಬಡವಿಗೆ ರೊಕ್ಕ ಕೊಟ್ರ ಅಟ್ಟ ಮಕ್ಕಳು ಕೊಡ್ತಾನೆ ಅಂದಿರ್ತಾರಲ್ಲ, ಆಕಿ ಮನ್ಯಾಗ ಕುಳ್ಳಿದ್ದು. ಅವು ಎಷ್ಟು ಕುಳ್ಳು? 1000 ಕುಳ್ಳಿದ್ದು ಆಕಿ ಮನ್ಯಾಗ. ಹೋದ್ರು ಅವ್ರು ಮನೆ ಬಾಗ್ಲಕ್ಕ. ಅಲ್ಲಿರೋರು ಹೇಳ್ತಾರೆ, ಈಕಿ ಮನ್ಯಾಗ ನೋಡವ ಇವ್ರು ಬಡವದಳ, ಆಕಿ ಮನ್ಯಾಗ ಕುಳ್ಳದವ, ಕುಳ್ಳು ಮಾರಾಕಿ ಅಲ್ಲಿ ಹೋಗು ಅಂದ್ರು. ಹೋಗಿ ಆಕಿ ಮನೆಗೆ ಹೋಗ್ಯವ, ಮತ್ತೆ ನಿನ್ನ ಮನ್ಯಾಗ ಒಣಗಿದ ಕುಳ್ಳದಾವಂತ ಶರಣರು ಹೇಳಿ ಕಳಿಸ್ಯಾರ, ಇವತ್ತು ದಾಸೋಹ ನಿಲ್ಲಂಗ ಕಾಣ್ತೈತಿ, ಕುಳ್ಳು ಕೊಡ್ಬೇಕಂತೇವ. ಅಕ್ಕಿ ಅಂತಾಳ,
ಯಾರು ಹೇಳಿ ಕಳಿಸ್ಯಾರ ಅಂದ್ಲಕ್ಕಿ. ಶರಣರು ಹೇಳಿ ಕಳಿಸ್ಯಾರವ. ಮತ್ತೆ ಹಿಂದಿನ ದಿವಸ ಅಂದು ಕಳಿಸಿದ್ರಲ್ಲ ಅವ್ರು, ಏನಂದಿದ್ರು? ರೊಕ್ಕ ಇರ್ಲಾರ ಮಕ್ಳು ಕೊಡಂಗಿಲ್ಲ ಹೋಗಿ ಅಂದಿದ್ರಲ್ಲ ಅವ್ರು ಅಂದಿದ್ರ ಶರಣರು ಹೇಳಿ ಕಳಿಸ್ಯಾರನ. ರೂಪಾಯಿಗೊಂದು ಕುಳ್ಳ ಆದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಂಗಿಲ್ಲ ಹೋಗ್ರಿ ಅನ್ಲಕ್ನು. ಶರಣರ ಹೇಳ್ರಿ ಯಾರ ಹೇಳಿ ಸಂಬಂಧ ಇಲ್ಲ. ರೂಪಾಯಿಗೊಂದು ಕುಳ್ಳು ಕೊಡ್ತೀನಿ, ರೊಕ್ಕ ಕೊಟ್ಟು ತಗೊಳಂಗಿದ್ರೆ ತಗೋರಿ, ಇಲ್ಲ ಅಂದ್ರೆ ಹೋಗಿ ಅಂದ್ಬಿಟ್ಲು. ಬಂದ್ರ ಅವ್ರು ಈಕೇನು ಹಿಂಗಂತಾಳ ಅಂತ ಬಂದು ಶರಣರ ಹತ್ರ ಹೇಳ್ತಾರೆ, ಯಪ್ಪ ಒಬ್ಬಾಕಿ ಮನ್ಯಾಗ ಬಡವಿ ಮನೆದಳ, ಆಕಿ ಮನ್ಯಾಗ ಕುಳ್ಳು ಅದಾವು, ಆದ್ರ ಕುಳ್ಳು ಕೊಡಂದ್ರ ರೂಪಾಯಿಗೊಂದು ಕುಳ್ಳು ಹೇಳಕತ್ತಾಳಪ್ಪ ಅಂದ್ರ ಅವ್ರು. ಯಾವಾಗ ರೂಪಾಯಿಗೊಂದು ಕುಳ್ಳು ಹೇಳಕತ್ತಾರ ಅಂದ್ರೆ ತ್ರಿಕಾಲ ಜ್ಞಾನಿಗಳು ಅವ್ರಿಗೆ ಗೊತ್ತಾಗ್ಬಿಡ್ತದೆ, ನಗತಾರ ಅವ್ರಲ್ಲೇ. ಓಹೋ ಪರಮಾತ್ಮನ ಆಟ ಹಿಂಗೈತನೆ ಇದು. ಆಯ್ತಾಯ್ತು, ಏನು ಕುಳ್ಳು ಅಂತಲ್ಲ, ಎಷ್ಟಕ್ಕಾವ ಅಷ್ಟು ಕೊಟ್ಟ ತಗೊಂಬಾರಿ ಕುಳ್ಳು ಅಂದ್ರೆ ಶರಣರ ಹೋಗ್ತಾರ. ಆಯ್ತವ ಶರಣರು ಒಪ್ಪಿಗೆ ಕೊಟ್ಟಾರ, ಮತ್ತೆ ಎಷ್ಟು ಕುಳ್ಳು ಅದಾವ ಎನಿಸ್ಕೊಡು ಅಂದ್ರ ಮನ್ಯಾನ ಕುಳ್ಳು ಎನಿಸಿದ್ರೆ ಎಷ್ಟಿದ್ದವು? 1000 ಕುಳ್ಳು ಇದ್ದು, ಹೆಚ್ಚಿಗೆ ಇದ್ದಿದ್ದಿಲ್ಲ. 1000 ಕುಳ್ಳು 1000 ರೂಪಾಯಿ ಕೊಟ್ರು. ಕುಳ್ಳು ತಗೊಂಡ್ ಇವ್ರು ಮುಂದೆ ಮಟ್ಟಕ್ಕೆ ಬಂದ್ರ, ಇವ್ರು ಯಾವಾಗ ಕುಳ್ಳು ತಗೊಂಡ್ ಮಟ್ಟಕ್ಕೆ ಬಂದ್ರೆ ಹಿಂದೆ 1000 ರೂಪಾಯಿ ಹಿಡ್ಕೊಂಡು ಆಕಿನೂ ಬಂದು ಶರಣರ ಹತ್ರ, ಶರಣಪ್ಪ ಶರಣ ಬಸವ, ಮತ್ತೆ ನಿನ್ನ ಮಕ್ಕಳು ಕೊಡಂದ್ರೆ ರೊಕ್ಕ ತಗೊಂಬ ಅಂದಿದ್ದಿಲ್ಲ, ತಂದಣ್ಣ ನೋಡಿ ರೊಕ್ಕ ತಗೋ ನನಗೆ ಹೊರ ಕೊಡು ಅಂದ್ಲು. ಶರಣರು ನಗಾಕತ್ರ, ಯವ್ವ ನಾನು ಒಬ್ನ ಭಕ್ತ ಅನ್ಕೊಂಡಿದ್ದೆ, ಆದ್ರೆ ನೀ ನನಗಿಂತ ದೊಡ್ಡ ಭಕ್ತಿ ನೀನು ನನಗಿಂತ ದೊಡ್ಡ ಭಕ್ತಿ. ನಾನು 1000 ರೂಪಾಯಿ ತಗೊಂಬ ಅಂತ ನೀನು ಕಳಿಸಿನಿ, ಆದ್ರೆ ಆ 1000 ರೂಪಾಯಿ ಪರಮಾತ್ಮನ ಮಳಿ ಬರಿಸಿ ನಿನಗೆ 1000 ರೂಪಾಯಿ ನನ್ನಿಂದನ ಕೊಡಂಗ ಮಾಡಿದಲ್ವಾ, ನೀ ನನಗಿಂತ ದೊಡ್ಡ ಭಕ್ತಿ ಅಂದ ಶರಣ ಬಸವ. ಆಗಾಕಿಗೆ ಮತ್ತೆ ಖಜೂರ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾನ. ಅಂದ್ರ ಬಡವ್ರ ಅದೀವಿ ಅಂತ ನಾವು ದುಃಖ ಪಡಬಾರ್ದು. ಯಾಕ? ಬಡವ್ರಂತಲ್ಲಿ ಆ ಪರಮಾತ್ಮ ಇರ್ತಾನ ಬಡವ್ರಿಂದ. ಶ್ರೀಮಂತರಂತಲ್ಲಿ ಲಕ್ಷ್ಮಿ ಇದ್ರ ಬಡವ್ರಂತಲ್ಲಿ ಯಾರು ಇರ್ತಾರ? ಆ ಭಗವಂತ ಇರ್ತಾನ. ಅದಕ್ಕೆ ನಾವು ಬಡವರದೀವಿ ಅಂತ ಎಂದೂ ಕೂಡ ನೊಂದ್ಕೊಳ್ಳೋಕೆ ಹೋಗ್ಬಾರ್ದು. ಯಾರ ಬಡವರದೀವಿ ಅವರಂತಲೇನ ನಿಜವಾದ ದೇವ್ರು ಇರ್ತಕ್ಕಂಥವ್ನು. ಗಂಡ ಗಂಜಿ ಬದುಕ ಮಾಡಮ್ಮ, ಮುತ್ತೈದಿತನವ ಕಳಕ ಬೇಡ ತಿಳಕ ತಂಗಮ್ಮ. ಗಂಡ ಗಂಜಿ ಬದುಕ ಮಾಡ, ಕಂಡ ಪುರುಷರ ಸಂಗ ಬೇಡ, ಗಂಡ ಬಿಟ್ಟಗೈಯಾಳಿಯಂತೆ ತಿರುಗಬೇಡ ತಂಗಮ್ಮ. ಗಂಡ ಗಂಜಿ ಬದುಕ ಮಾಡಮ್ಮ, ಮುತ್ತೈದಿತನವ ಕಳಕ ಬೇಡ ತಿಳಕ ತಂಗಮ್ಮ. ಊರಗೌಡರು ಮೂವರಾರಮ್ಮ, ಊರು ವರ್ತಮಾನ ಬರೆಯುತ್ತಾರ ನಿತ್ಯ ನಿತ್ಯಮ್ಮ. ಊರಗೌಡರು ಮೂವರಾರಮ್ಮ, ಊರು ವರ್ತಮಾನ ಬರೆಯುತ್ತಾರ ನಿತ್ಯ ನಿತ್ಯಮ್ಮ. ವಾರದೋಳು ಹಾಕುತ್ತಾರ ತಪ್ಪು ಮಾಡಿದವರ, ಬೆತ್ತ ತಿರುಗಬೇಡ ಮುತ್ತು ಜತನವಿಟ್ಟು ಕುತಂಗಮ್ಮ. ಗಂಡ ಗಂಜಿ ಬದುಕ ಮಾಡಮ್ಮ, ಮುತ್ತೈದಿತನವ ಕಳಕ ಬೇಡ ತಿಳಕು ತಂಗಮ್ಮ. ಗೊತ್ತಿದ್ದ ಮೂವರ ಮೋಹ ಪೀಡಮ್ಮ, 18 ಮಂದಿ ಎತ್ತ ಹೋದರು ಕಾಯುತ್ತಾರಮ್ಮ. ಗೊತ್ತಿದ್ದ ಮೂವರ ಮೋಹ ಪೀಡಮ್ಮ, 18 ಮಂದಿ ಎತ್ತ ಹೋದರು ಕಾಯುತ್ತಾರಮ್ಮ. ಹೊತ್ತು ಹೋದ ಬಳಿಕ ನಿನ್ನನು ಯಾರು ಬಲ್ಲರು ಹುಚ್ಚು ಮಗಳೇ. ಹೊತ್ತು ಹೋದ ಬಳಿಕ ನಿನ್ನ ಯಾರು ಬಲ್ಲರು ಹುಚ್ಚು ಮಗಳೇ. ಹೊತ್ತು ಮುಳುಗದರೊಳಗೆ ಮನೆಯ ಸೇರಿಕೋ ತಂಗಮ್ಮ. ಗಂಡ ಗಂಜಿ ಬದುಕ ಮಾಡಮ್ಮ, ಮುತ್ತೈದಿತನವ ಕಳಕ ಬೇಡ ತಿಳಕು ತಂಗಮ್ಮ.
ಅಂತರಂಗದಿ ನೀನು ಅರಿಯದಂತೆ ಸ್ನಾನ ಮಾಡಮ್ಮ. 6 ಬಾಗಿಲುಗಳನ್ನು ತೆರೆಯಮ್ಮ. ಅಂತರಂಗದಿ ನೀನು ಅರಿಯದಂತೆ ಸ್ನಾನ ಮಾಡಮ್ಮ. 4 ಬಣ್ಣದ ಸೀರೆಯುಟ್ಟು ಹೂವಿನ ಬಣ್ಣದ ಕುಬಸ ತೊಟ್ಟು ತೋರು ಬಣ್ಣದ ಮೂಗುತಿಟ್ಟು ಕೊಂಡು ಮೇಲೆ ನಡೆಯಮ್ಮ. ಗಂಡ ಗಂಜಿ ಬದುಕ ಮಾಡಮ್ಮ. ಮುತ್ತೈದಿತನವ ಕಳಕ ಬೇಡ ತಿಳಕು ತಂಗಮ್ಮ. ಮೇಲು ಮಾಲಿನ ಕೋಣೆ ತೆಗೆಯಮ್ಮ. ನೀಲಜ್ಯೋತಿ ಎಂಬ ಬಾಲಚಂದ್ರನ ಬೆಳಕ ನೋಡಮ್ಮ. ಮೇಲು ಮಾಲಿನ ಕೋಣೆ ತೆಗೆಯಮ್ಮ. ನೀಲಜ್ಯೋತಿ ಎಂಬ ಬಾಲಚಂದ್ರನ ಬೆಳಕ ನೋಡಮ್ಮ. ಕಾಲ ಕರ್ಮವನೆಲ್ಲ ಕಳೆದು ಕೂಡಲು ರೇಷನಲ್ಲಿ ಲೀನವಾಗುವ ಮುಕ್ತಿಯನ್ನು ತಿಳಿಯಬೇಕು ತಂಗಮ್ಮ. ಗಂಡ ಗಂಜಿ ಬದುಕ ಮಾಡಮ್ಮ. ಮುತ್ತೈದಿತನವ ಕಳಕ ಬೇಡ ತಿಳಕು ತಂಗಮ್ಮ. ಗಂಡ ಗಂಜಿ ಬದುಕ ಮಾಡೋ ಕಂಡ ಪುರುಷರ ಸಂಗ ಬೇಡ. ಗಂಡ ಬಿಟ್ಟು ಕೈಯಾಳಿಯಂತೆ ತಿರುಗಬೇಡ ತಂಗಮ್ಮ. ಗಂಡ ಗಂಜಿ ಬದುಕ ಮಾಡಮ್ಮ. ನೀ ಗಂಡ ಗಂಜಿ ಬದುಕ ಮಾಡಮ್ಮ. ನೀ ಗಂಡ ಗಂಜಿ ಬದುಕ ಮಾಡಮ್ಮ. ಸಾಂಬನೈನವ ಪಾರ್ವತಿ ಶಿವರರ ಮಹಾದೇವ. ಸಾತಕಿ ಪುರಸ್ತ ವಿಪ್ರವ್ರಾತದೊಳ್ ಕೆಲ ಮಂದಿ ಕುಹಕರು ಪೂತ ಶರಣಂಗೆಸಗಲೋಸುಗ ಮೋಸವನ್ನೋರ್ವ ಖ್ಯಾತ ಧನಿಕನ ಪುತ್ರನಿಗೆ ಮನಸೋತು ವಿಟರೆದೆಗೆಟ್ಟು ನಿರುಕಿಪ ರೀತಿಯ ಸ್ತ್ರೀ ವೇಷಮಂ ಸಂಗೊಳಿಸಿ ಕರಿತಂದು ಕೆಲವು ದಿನಗಳೆಯಲ್ಕೆ ಶರಣನ ಬಳಿಕೆ ಮುಕ್ತಂಪುರದ ಧನಿಕನ ಲಲನೆಯೋರ್ವಳು ಸುತನ ಪಡೆಯಲು ಹೋಗಲಿಕ್ಕೆಂದು ಬೆಳಗಿನಲ್ಲಿ ಸ್ನಾನವನು ಗೈರತಿ ಥಳಥಳಿಪ ರೇಷಿಮೆಯ ಸೀರೆಯ ಲಲಿತಮಾಗಿಹ ಜರದ ಕುಪ್ಪಸಗಳನ್ನು ಶಲೆಧರಿಸಿ ಸಾಂಬದೈನವ ಪಾರ್ವತಿ ಶಿವರರ ಮಹಾದೇವ. ಹೀಗೆ ಶರಣರು ಆ ಬಡವಿಗೆ ಮಕ್ಕಳನ್ನ ಸಂತಾನದ ಭಾಗ್ಯವನ್ನ ಕೊಟ್ಟು ಕಳಿಸ್ತಾರ. ಆಗ ಏನಾಯ್ತು ಅಂತಂದ್ರೆ ಎಲ್ಲರ ಕಡೆ ಕೂಡ ಶರಣ ಹೆಸರು ಸಾಮಾನ್ಯವಾಗಿ ಬೆಳೆದಿರ್ತೈತಿ. ಆಗ ಒಂದಿಷ್ಟು ಜನ ಶರಣರ ಹೆಸರು ಏನು ಹಿಂಗೆ ಬೆಳೆಯಾಕತೈತಿ, ಎಲ್ಲಿ ನೋಡಿದ್ರು ಕೂಡ ಮಕ್ಕಳಾಗಂಗಿಲ್ಲ ಅಂದ್ರೆ ಎಲ್ಲರೂ ಕೂಡ ಹೇಳುದೇನೋ ಕಲಬುರಗಿಯೊಳಗ ಶರಣ ಬಸವರಂತರ ಹೋಗ್ರಿ ಮಕ್ಕಳಾಗ್ತಾವು, ಶರಣ ಬಸವರಂತರ ಹೋಗ್ರಿ ಅವ್ರ ಆಶೀರ್ವಾದ ಮಾಡ್ತಾರ ಮಕ್ಕಳಾಗ್ತಾವು. ಹಿಂಗೆ ಕೇಳಿ ಅಲ್ಲೇ ಮಗಲ್ ಪಕ್ಕದೊಳಗೆ ಹಳ್ಳಿ ಇರ್ತಕ್ಕಂಥ ಸಾತಕೇಡ ಅಂತ ಒಂದು ಹಳ್ಳಿ ಬರ್ತದೆ.
ಆ 7 ಕೇಡದೊಳಗ ಒಂದಿಷ್ಟು ಜನ ಶರಣರಿಗೆ ಆಗ ಬರದೇ ಇರ್ತಕ್ಕಂಥವ್ರಿದ್ರು. ಅವ್ರು ಯಾವಾಗ ಈ ಶರಣ ಹೆಸರು ಕೆಡಿಸ್ಬೇಕು, ಇವ್ರು ಬೆಳ್ಯಾಕತ್ತಾರ ಅಂತಂದ್ರೆ ಹೆಸರು ಕೆಡಿಸ್ಬೇಕಂತನ ಒಂದಿಷ್ಟು ಮಂದಿ ಇದ್ರು. ಆಗ ಅವ್ರು ವಿಚಾರ ಮಾಡ್ತಾರೆ, ಹೆಂಗಾರ ಮಾಡಿ ಶರಣರ ಹೆಸರು ಇರ್ಲಾರಂಗೆ ಮಾಡಬೇಕು, ಶರಣ ಹೆಸರು ಕೆಡಿಸ್ಬೇಕಲ್ಲ ಅಂತ ಏನು ಮಾಡಿದ್ರು ವಿಚಾರ ಮಾಡ್ತಾರ. ಅವ್ರು ಮಕ್ಕಳು ಕೊಡ್ತಾರ ಅಂತ ಶರಣ ಬಸವ. ಅದು ಹೆಂಗ ಮಕ್ಕಳನ್ನ ಕೊಡ್ತಾನೆ? ಅವ ಖಜುರ ಕೊಟ್ಟಿದ್ರಂದ್ರೆ ಮಕ್ಕಳು ಅಕ್ಕವು ಅಂತ ಹೇಳ್ತಾರ. ಖಜುರ ತಿಂದ್ರೆ ಹೆಂಗ ಮಕ್ಕಳು ಅಕ್ಕವು ನೋಡೇ ಬಿಡೋಣ, ಆ ಖಜುರದೊಳಗಡೆ ಎಂಥ ಶಕ್ತಿ ಐತೆ ಪರೀಕ್ಷೆ ಮಾಡಿಬಿಡೋನು ಅಂತ 4-5 ಮಂದಿ ಕುಡ್ಕೊಂಡು ಮಾತಾಡ್ಕೊಳ್ತಾರ. ಆಗ ಮಾತಾಡ್ಕೊಂಡು ಏನು ವಿಚಾರ ಮಾಡಿದ್ರು, ಒಬ್ಬ ಬಡವ್ರ ಹುಡುಗ ರೊಕ್ಕ ಕೊಟ್ರೆ ಸಾಕಾಗಿರ್ತೈತೆ, ಅವ್ರು ಭಾಳ ಬಡವ್ರು ಇರ್ತಾರ. ಅವಂಗ ಏನು ಮಾಡಿದ್ರು, ಬಡವ್ರ ಹುಡುಗ ಹೇಳ್ತಾರ, ನೋಡು ನಿನ್ನ ಕಲಬುರಗಿ ಶರಣರ ಹತ್ರ ಕರ್ಕೊಂಡು ಹೋಗ್ತೀವಿ, ಆದ್ರೆ ನಿನ್ನೊಂದು ಸ್ತ್ರೀ ವೇಷದೊಳಗೆ ಕರ್ಕೊಂಡು ಹೋಗ್ತೀವಿ, ನೀ ಏನೂ ಮಾಡ್ಬಾರ್ದು, ನೀ ಸುಮ್ಮಿರು, ನಾವು ನಿನ್ನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಒಂದಿಟ್ಟು ರೊಕ್ಕ ಕೊಟ್ಟು ಹಂಗೆ ಮಾಡಿ ಅವಂಗ ಏನು ಮಾಡಿದ್ರು ಅಂತಂದ್ರೆ ಬಡವ್ರ ಹುಡುಗ ಸ್ತ್ರೀ ವೇಷ ಅಂದ್ರೆ ಹೆಣ್ಣು ಮಗಳ ಒಂದು ವೇಷವನ್ನು ಹಾಕ್ತಾರ. ಹೆಣ್ಣು ಮಗಳ ವೇಷ ಹಾಕಿ ಸೀರೆ ಉಡಿಸಿ ಹೆಂಗೆ ಹೆಣ್ಮಕ್ಳು ಇರ್ತಾರೆ ಹಂಗೆಲ್ಲ ವೇಷ ಹಾಕಿದ್ರು. ಹಾಕಿ ಶರಣರ ಹತ್ರ ಕರ್ಕೊಂಡು ಹೋಗ್ತಾನೆ. ಅದ್ರೊಳಗೆ ಒಬ್ಬ ಆಕಿಗೆಲ್ಲ ಹೆಂಗೆ ಮುತ್ತೈದೆ ಇರ್ತಾರೆ ಹಂಗೆ ರೆಡಿ ಮಾಡಿ ಒಬ್ಬ ಗಂಡ ಅನ್ನಂಗ ಮಾಡಿ ಇಬ್ರು ಏನ್ ಮಾಡ್ತಾರೆ ಹೋದ್ರು. ಶರಣರ ಹತ್ರ ಹೋಗಿ ಶರಣರು ಕುಂತಿರ್ತಾರ. ಹೋಗಿ ಇವ ಗಂಡಾಗಿ ನಾಟಕ ಮಾಡ್ತಿರ್ತಾನಲ್ಲ, ಇವ ಹೋಗಿ ಹೇಳ್ತಾನ, ಯಪ್ಪ ಶರಣ ಬಸವ, ಎಲ್ಲರಿಗೂ ಕೂಡ ಸಂತಾನ ಭಾಗ್ಯ ಕೊಡ್ತೀಯ, ನಾನು ಕೂಡ ಮದುವೆಯಾಗಿ ಭಾಳ ವರ್ಷ ಆಯ್ತು, ನನ್ನ ಹೆಂಡತಿಗೆ ಮಕ್ಕಳು ಆಗಿಲ್ಲ, ಅದಕ್ಕೆ ಮತ್ತು 1000 ರೂಪಾಯಿ ತಗೋಪ್ಪ, ನನ್ನ ಹೆಂಡತಿಗೆ ಮಕ್ಕಳಾಗಂಗ ಖಜುರ ಕೊಡು ಅಂದ್ರು. ಖಜುರ ಕೊಡು ಅಂದ್ರೆ ಶರಣರ ಮುಖದೊಳಗೆ ಸ್ವಲ್ಪ ಅಲ್ಲೇ ನಗುತ್ತಾರ ಶರಣರು. ಆಕಿಗೆ ಮತ್ತು ಗರ್ಮಾಗ ಹೆಣ್ಮಗಳ ವೇಷ ಹಾಕ್ಯಾರ, ಪೂರ್ತಿ ಶರಣ ಹೊರಿಸಿ ಬಂದು ಕುಂದ್ರಸ್ಯಾರ. ಈಕಿನ ಏನಪ್ಪ ನಿನ್ನ ಹೆಂಡತಿ ಅಂದ್ರೆ ಶರಣರ, ಹೌದ್ರಪ್ಪ ಈಕಿನ ನನ್ನ ಹೆಂಡತಿ, ಈಕಿಗೆ ಮಕ್ಕಳ ಆಗಿಲ್ಲ, ಅದಕ್ಕೆ ಕರ್ಕೊಂಬಂದಿನಿ, ಮತ್ತು ನೀವು ಖಜುರ ಆಶೀರ್ವಾದ ಮಾಡಿದ್ರೆ ಮಕ್ಕಳಕ್ಕವಂತ 1000 ರೂಪಾಯಿ ತಗೋರಪ್ಪ, ವರ ಕೊಡ್ರಿ. ಆಯ್ತಂದ್ರೆ ಶರಣರು ಏನು ಮಾಡಿದ್ರೆ 1000 ರೂಪಾಯಿ ಇಸ್ಕೊಂಡ್ರು. 1000 ರೂಪಾಯಿ ಒಂದು ಖಜುರ ತಗೋಪ್ಪ ಅಂತ ಕೊಟ್ಟರು. ಕೊಟ್ಟ ಮ್ಯಾಗ ಹೇಳ್ತಾರೆ, ಇದನ್ನು ಒಯ್ಯಂಗಿಲ್ಲ, ಇಲ್ಲೇ ಆಕೆಗೆ ತಿನ್ನಿಸು ನಿನ್ನ ಹೆಂಡತಿಗೆ, ಇಲ್ಲೇ ತಿನ್ನಿಸ್ಬಿಡಿ ನಿನ್ನ ಹೆಂಡತಿಗೆ. ಆಯ್ತಂತ ತಿನ್ನಕ್ಕೆ ಕೊಟ್ಟರು. ತಿಂದ್ರು. ತಿಂದಾದ್ಮ್ಯಾಗ ಆಯ್ತಪ್ಪ ಇನ್ನು ಎಲ್ಲ ಒಳ್ಳೇದಾಗತ್ತ, ಶಿವ ಅದನ, ಆಕಿಗೆ ಮತ್ತು ಮಕ್ಕಳಕ್ಕವು ನಿನ್ನ ಹೆಂಡತಿಗೆ ಅಂದ್ರು. ಏನಂದ್ರು, ನಿನ್ನ ಹೆಂಡತಿಗೆ ಮಕ್ಕಳಕ್ಕವು, ಏನು ಚಿಂತೆ ಪಡಬೇಡ, ಹೋಗಿ ಬರ್ರಿ. ಯಾವಾಗ ಇವ್ರು ಹೋಗಿ ಬರ್ರಿ ಮಕ್ಕಳಕ್ಕವು ಅಂದ್ರಲ್ಲ, ಅಣ್ಣನ ನಗಾಕ್ ಶುರು ಮಾಡಿಬಿಟ್ರಿ ಇವರು. 4-5 ಮಂದಿ ಇದ್ರು. ಅಲ್ಲ ನೀ ದೇವ್ರಂತ ದೇವ್ರ ನೀನು, ಆಕಿ ನನ್ನ ಹೆಂಡತಿ, ನನ್ನ ಹೆಂಡತಿ ಅಲ್ಲ, ಒಬ್ಬ ಗಣಮಗ ವೇಷ ಹಾಕೊಂಡು ಕರ್ಕೊಂಡ್ ಬಂದಿವಿ, ಅದ ಗೊತ್ತಾಗಿಲ್ಲ, ಮುಂದಿರುವಂತ ಹೆಣ್ಣು ಗಂಡು ಅನ್ನೋದ ಗೊತ್ತಾಗಿಲ್ಲ, ನೀನು ಖಜುರ ಕೊಟ್ಟು ಆಶೀರ್ವಾದ ಮಾಡಿ ನಿನ್ನ ಓದ ದೇವ್ರ ಅಂದಾರ, ನಮ್ಮ ಜನಕ್ಕೆ ಬುದ್ಧಿಲ್ಲ ನೋಡ, ಗಂಡದ ನೀವತ್ತು ಏನ್ ಮಾಡಿದ್ರಿ ಸೆರಗ ಎಳ್ಯಾಕ ಹೋಗ್ತಾರ. ಯಾವಾಗ ಸೆರಗ ಎಳೆದ್ರು ನಿಜವಾಗ್ಲೂ ಏನಾಗಿತ್ತು ಅಂದ್ರೆ ಗಂಡು ವೇಷ ಹೋಗಿ ಸ್ತ್ರೀ ಹೆಂಗಿರ್ತಾಳ ಮಲೆ ಮೂಡಿ ಜಡಿಗಳು ಮೂಡಿ ನಿಜವಾಗ್ಲೂ ಸ್ತ್ರೀಯಾಗಿ ಪರಿವರ್ತನೆ ಆಗಿಬಿಡ್ತಿದ್ದ. ಯಾವಾಗ ಸೆರಗ ತೆಗೆದು ನೋಡಿರೋ ನಿಜವಾಗ್ಲೂ ಸ್ತ್ರೀಯಾಗಿ ಬಿಟ್ಟಿದ್ರ ಅವ ಸೆರಗ ತೆಗ್ಯಾಕ ಬಿಡ್ಲಿಲ್ಲ, ಮತ್ತೆ ಸೀರೆ ಹಾಕೊಂಡಲ್ಲಿ. ಯಾವಾಗ ಇದು ಗೊತ್ತಾತು, ಹೆಣ್ಮಗಳು ಹೆಂಗ ಆದತ್ರ ಗಣಮಾಗಿದ್ದಿದ್ದು ಹೆಣ್ಮಗಳು ಆದಲ್ಲ, ನೋಡಿದ ತಕ್ಷಣ ಇವ್ರು ನಿಂದ್ರೆ ಓಡೋಗ್ಬಿಟ್ಟಿದ್ರು ಇವ್ರು ಒಟ್ಟರು. ಯಾವಾಗ ಇವ್ರು ಓಡೋದ್ರು ಎಲ್ಲರೂ 7 ಕೇಡಕ್ಕೆ ಓಡೋಗಿರ್ತಾರ. ಮತ್ತೆ 7 ಕೇಡದೊಳಗಿರ್ತಕ್ಕಂಥ ಅವ್ರ ತಂದೆ ತಾಯಿಗೆ ಗೊತ್ತಾಗತ್ತ. ಯವ್ವ ಆ 4 ಮಂದಿ ಮಾತು ಕೇಳಿ ನಿಮ್ಮ ಹುಡುಗ ರೊಕ್ಕಕ್ಕೆ ಆಸೆ ಪಟ್ಟ ಹಿಂಗ ಶರಣರ ಹತ್ರ ಪರೀಕ್ಷೆ ಮಾಡಕ್ ಹೋಗ್ಯಾರ, ನಿಮ್ಮ ಹುಡುಗ ಹುಡುಗಿ ಆಗಿರ್ತಾಳ, ಹೆಣ್ಣಾಗಿ. ಮತ್ತೆ ಅವ್ರ ತಂದೆ ತಾಯಿ ಅಳ್ಕೋತ ಓಡಿ ಬರ್ತಾರ. ಓಡಿ ಬಂದ ಶರಣರಿಗೆ, ಯಪ್ಪ ಯಾರೋ ಒಂದು 4 ಮಂದಿ ಕುಹಕಿಗಳು ಅವ್ರು ಕೆಟ್ಟವ್ರ ಅವ್ರ ಮಾತು ಕೇಳಿ ನನ್ನ ಮಗ ತಪ್ಪು ಮಾಡ್ಯಾನ, ನನ್ನ ಮಗಗ ಮೊದಲು ಹೆಂಗಿದ್ದು ಹಂಗ ಮಾಡು ಅಂದಾಗ ಮತ್ತೆ ಶರಣರ ಆಶೀರ್ವಾದ ಮಾಡ್ತಾರ. ಯಾವಾಗ ಶರಣರ ಆಶೀರ್ವಾದ ಆಗುತ್ತೋ ಆಗ ಮತ್ತೆ ಹೆಣ್ಣು ಹೋಗಿ ಮತ್ತೆ ಹುಡುಗನ ವೇಷವನ್ನ ತಾಳ್ತಾನ. ಅದಕ್ಕೆ ಶರಣರ ಪರೀಕ್ಷೆ ಮಾಡಬಾರ್ದು ಅನ್ನೋದು ಯಾಕೆ ಹೇಳಿದ್ರು ಅಂತ ನಾವು ಎಷ್ಟೋ ಮಂದಿ ಶರಣರ ಪರೀಕ್ಷೆ ಮಾಡಕ್ ಹೋಗಿರ್ತೀವಿ. ಅದು ಪರೀಕ್ಷೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು. ಯಾಕೆ ಶರಣರು ಅವರು ಪರಮಾತ್ಮನ ಸ್ವರೂಪ, ತಪಸ್ಸನ್ನ ಮಾಡಿ ಲಿಂಗ ಪೂಜೆಯನ್ನ ಮಾಡಿ ಅಂತ ಶಕ್ತಿಯನ್ನ ಪಡೆದಿರ್ತಾರ ಅವರು. ಅಂತ ಶಕ್ತಿಯನ್ನ ನಾವು ಪರೀಕ್ಷೆ ಮಾಡಕ್ ಹೋದ್ರೆ, ಅದಕ್ಕೆ ಮೊನ್ನೆ ಹೇಳಿದೆ ನಿಮಗ, ಒಂದಿಟ್ಟು ಕೆಂಡ ಐತಿ ಅಂತಂದ್ರ ಗೊತ್ತಿರುತ್ತೆ ನಮಗ ಅದು ಕೆಂಡ ಅಂತ. ಸುಡುತ್ತೋ ಇಲ್ಲ ಅಂತ ಮುಟ್ತೀವಿ ಅಂದ್ರೆ ಅದು ಏನ್ ಮಾಡುತ್ತ, ಸುಡುತ್ತೆ. ಮತ್ತೆ ಕೆಂಡನ ಮುತ್ತು ಕೊಡುತ್ತಾನೆ, ಸುಡುದ ಅದು. ಹಂಗ ಶರಣರು ಕೆಂಡ ಇದ್ದಂಗ, ಅವ್ರನ್ನ ನಾವು ಪರೀಕ್ಷೆ ಮಾಡಕ್ ಎಷ್ಟು ಹೋಗ್ತೀವಿ ಅಷ್ಟು ನಾವು ಸುಡ್ತೀವಿ ಅಂತಕ್ಕಂಥದ್ದು ಗೊತ್ತಾಗತ್ತ. ಅಂದಿನಿಂದ ಮತ್ತಷ್ಟು ಶರಣರ ಹೆಸರು ಗೊತ್ತಾಗತ್ತ. ಆಗೇನು ಕುಹಕಿಗಳು ನಿಂದಕರಿರ್ತಾರಲ್ಲ ಅವರು ಸರಳ ಕಮ್ಮಕೋತ ಯಾರು ಶರಣರ ದ್ವೇಷ ಮಾಡ್ತಿದ್ರೋ ಅಂತವರ ಬಂದು ಏನ್ ಮಾಡಾಕತ್ರೋ ಶರಣರಿಗೆ ಶರಣಾಗತಿ ಆಗ್ತಾರ.
ಹಿಂಗೆ ಶರಣರಿಗೆ ಎಲ್ಲರೂ ಕೂಡ ಶರಣರಂದ್ರ ಅವರು ದೇವರಪ್ಪ ಅಂತಕ್ಕಂಥದ್ದು ವಿಷಯ ಎಲ್ಲ ಕಡೆ ಹಬ್ತತಿ. ಹಿಂಗಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲೇ ಮುಕ್ತಂಪುರ ಅಂತಕ್ಕಂಥ ಒಂದು ಗ್ರಾಮ. ಆ ಮುಕ್ತಂಪುರ ಒಳಗ ಅಗರ್ಭ ಶ್ರೀಮಂತ ಹೆಣ್ಮಗಳು ಇರ್ತಾಳ. ಆ ಅಗರ್ಭ ಶ್ರೀಮಂತ ಹೆಣ್ಮಗಳಿಗೂ ಕೂಡ ಬಹಳ ವರ್ಷದಿಂದ ಮಕ್ಕಳಾಗಿರಂಗಿಲ್ಲ. ಆಕಿಗೂ ಕೂಡ ಯಾರೋ ಒಬ್ರು ಹೇಳ್ತಾರ, ಇಲ್ಲವಾ ಮತ್ತೆ ನೀ ಅಲ್ಲೇ ಇಲ್ಲೇ ಸುಮ್ಮ ಸುದ್ದಿ ಕಾಲ ಕಳೆಯಕ್ಕೆ ಹೋಗ್ಬೇಡ, ಕಲಬುರಗಿ ಒಳಗೆ ಶರಣರದಾರ, ಅವರು 1000 ರೂಪಾಯಿಗೆ ಗಂಡು 500 ರೂಪಾಯಿ ಹೆಣ್ಣು ಕೊಡ್ತಾರ, ಅವ್ರಂತಲ್ಲಿ ಹೋಗಿ ವರ ಪಡ್ಕೊಂಬ, ಮಕ್ಕಳಕ್ಕವ್ ಯಾಕೆ ಸುಮ್ಮ ಅಲ್ಲಿ ಸುತ್ತಿ ಅಂತ ಹೇಳಿದ್ರು. ಮತ್ತಿಗೆ ಸಾವುಕಾರ್ತಿಯಲ್ಲ, ಆಯ್ತು ಹಂಗಾದ್ರೆ ಅವ್ರಂತಲ್ಲಿ ಹೋಗಿ ವರ ಪಡ್ಕೊಂಡ್ಬರ್ತೀನಿ ಅಂತ ನಸಕ್ನ್ಯಾಗ ಮುಂಜಾನೆ ಎದ್ದು ಸ್ನಾನ ಗೀನ ಮಾಡಿ ಶರಣರಿಗೆ ಇವತ್ತ ಏನ್ ಮಾಡಿದ್ಲು ಅಂತಂದ್ರೆ ಸಾಕಷ್ಟು ಮುಷ್ಟಾನ ಭೋಜನಗಳನ್ನು ಮಾಡ್ಕೊಂಡ್ಲು. ಚಲೋ ಚಲೋ ಪೀತಾಂಬರಿ ಸೀರೆ ಉಟ್ಕೊಂಡ್ಲು. ಆ ಸೀರೆಗಿರಿ ಎಲ್ಲ ಉಟ್ಕೊಂಡು ಏನ್ ಮಾಡಿದ್ಲು, ಶರಣರ ಹತ್ರ ಹೋಗ್ಬೇಕು ಅಂತ ಬರಾಕತ್ತಿದ್ಲು. ಯಾವಾಗ ಶರಣರ ಹತ್ರ ಹೋಗಿ ವರ ಪಡ್ಕೋಬೇಕಂತ ಬರಾಕತ್ಲು ದಾರ್ಯಾಗ ಇವು ಸ್ವಲ್ಪ ಶ್ರೀಮಂತಿಕೆ ಬಂತು ಅಂತಂದ್ರೆ ಅದ್ರ ಹಿಂದೆ ಸ್ವಲ್ಪ ಅಹಂಕಾರನೂ ಬಂದೇ ಬಿಟ್ಟಿರ್ತೈತಿ. ಅದೇನು ರೊಕ್ಕಕ್ಕೇನೋ ಗೊತ್ತಿಲ್ಲ, ಅವು ಏನ್ ತಲೆ ಕೆಡುತ್ತೋ ಗೊತ್ತಿಲ್ಲ. ಯಾರಂತಲ್ಲ ಒಂದಿಷ್ಟು ಶ್ರೀಮಂತಿಕೆ ಇರುತ್ತೆ, ಎಲ್ಲರೂ ಅಂತಲ್ಲ ಕೆಲವರು. ಮತ್ತಿಲ್ಲಿ ಯಾರು ಶ್ರೀಮಂತರಿದ್ದವ್ರು ನಮಗೆ ಐತೇನ್ರಿ ಅಂತ ಬಂದು ಪ್ರಶ್ನೆ ಕೇಳಿದ್ದೆ. ಎಷ್ಟೋ ಮಂದಿಗೆ ಇರುತ್ತಲ್ಲ ಅಹಂಕಾರ. ಈ ಅಹಂಕಾರ ಬಂತು ಅಂತಂದ್ರ ಮನುಷ್ಯ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾನು ನಂದು ನನ್ನ ಹತ್ರ ರೊಕ್ಕ ಐತಿ, ರೊಕ್ಕಕ್ಕೆ ದೇವ್ರು ಒಲಿತಾನ ಅಂತಂದ್ರೆ ಒಲೆಯಂಗಲ್ಲ. ಈ ಅಹಂಕಾರ ಬರಬಾರ್ದು ನಮಗ. ಯಾಕೆ ಎಲ್ಲವೂ ಕೂಡ ಪರಮಾತ್ಮನಿಂದನೇ, ಸುಮ್ಮ ನಾವು ನಿಮಿತ್ತ ಮಾತ್ರ. ಈ ಅಹಂಕಾರ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ಕೂಡ ಈ ಅಹಂಕಾರ ಅಂತಕ್ಕಂಥದ್ದು ಕಾಡಿದ್ದ. ಈಕಿಗೆ ಒಂದಿಷ್ಟು ಅಹಂಕಾರ. ಎದರ ಅಹಂಕಾರ? ಸಿರಿವಂತಿಕೆಯ ಅಹಂಕಾರ. ರೊಕ್ಕ ಐತನೋ ಅಹಂಕಾರ. ಆ ರೊಕ್ಕ ಐತನೋ ಅಹಂಕಾರಕ್ಕೆ ಏನ್ ಮಾಡಿದ್ಲು, ನಾ ಶರಣರ ಹತ್ರ ಪ್ರಸಾದ ತಗೊಂಡ್ಬರ್ಬೇಕು ಅಂತ ಬರಾಕತ್ತಿದ್ಲು. ಬಂಡಿಯೊಳಗ ಇನ್ನು ಹೊಂಟಿರ್ತಾಳ. ಮುಂದೊಂದು ಬಹಳ ಬಡಿವಿ ನೋಡಿದ್ರೆ, ಈಗ ನಾವು ಭಿಕ್ಷುಕರದು ಇರ್ತಾರ ನೋಡ್ರಿ, ಹಂಗ ಬಹಳ ಬಡಿವಿ ಸೊಂಟದಾಗ ಒಂದು ಕೂಸು ಇಟ್ಕೊಂಡಾಳ. ಆ ಕೂಸಂತೂ ನೋಡಾಕ ಆಗಂಗಿಲ್ಲ, ಅಷ್ಟೊಂದು ವಿಕ್ರಾಳವಾಗಿರ್ತಕ್ಕಂಥ ವೇಷ ಹಾಕಿದೆ. ಆ ಬಡಿವಿ ಬಂದು ಏನು ಬಂಡಿ ಹೊಂಟಿದ್ದ, ಬಂಡಿ ನಿಂದಿರಿಸ್ತಾಳ. ಯವ್ವ ಬಂಡಿ ನಿಂದಿರಿಸಿರಿ ಅಂತ ಬಂಡಿ ನಿಂದಿರಿಸಿದ್ಲು. ಬಂಡಿ ನಿಂದಿರಿಸ್ಯವ್ವ, ನನ್ನ ಮಗ ಯಾಕೋ ಹೊಟ್ಟೆ ಜಾಡ್ಸಾಕತ್ತೈತಿ, ಒಂದಿಷ್ಟು ಹೊರಗಡೆ ಹತ್ತೈತಿ, ನನ್ನ ಮಗ ಹೊಟ್ಟೆ ಜಾಡ್ಸಾಕತ್ತೈತಿ, ಅಲ್ಲಿ ನೀರು ಹುಡುಕಾಡಿದ್ರೆ ಎಲ್ಲಿ ನೀರು ಸಿಗೋಲು, ಇದನ್ನ ಹೊತ್ಕೊಂಡ್ ಆಗಂಗಿಲ್ಲ, ಒಂದಿಷ್ಟು ಇದನ್ನ ನೀರು ತರುತ್ತಾನ ನನ್ನ ಮಗನ ಹೊತ್ಕೋವ, ನಾ ಹೋಗಿ ನೀರು ತಗೊಂಡ್ಬರ್ತೀನಿ ಅಂತ ಪಾಪ ಬಡಿವಿ ಕೇಳ್ಕೊತಿ. ಈಕಿ ಮತ್ತೆ ಸಿರಿವಂತಿಕೆ ಪೀತಾಂಬರಿ ಸೀರೆ ಉಟ್ಕೊಂಡಾಳ. ನಡಿ ಬಡಿವಿ, ಹೊಲಸ್ ನಡಿ, ನಿನ್ನ ಸೀರೆ ಏನು, ನಿನ್ನ ಆಕಾರ ಏನು, ಈ ಕೂಸು ನಾ ಹೊತ್ಕೋಬೇಕಾ, ನನ್ನ ಸೀರೆ ನೋಡು, ಪೀತಾಂಬರಿ ಸೀರೆ ಐತಿ, ಇಂಥ ಸೀರೆ ಉಟ್ಕೊಂಡನಿ, ಇಂಥ ಸೀರೆ ಉಟ್ಕೊಂಡ ಅಂತ ಕೂಸು ಹೊತ್ಕೊಳ್ಳೋದ, ಹೊಲಸಾಗೈತೆ, ಅಲ್ಲೇ ಎಲ್ಲರ ಸುಡುಗಾಡದ ಹಾಕಿ ನೀರು ತರಕ್ ಹೋಗು ಅಂತೇನ್ ಮಾಡಿದ್ಲು. ದಬ್ಬೆ ಬಂಡಿ ತಗೊಂಡು ಹೋಗಿ ಅದನ್ನ ದಬ್ಬಿದ್ಲು. ಬಂಡಿ ತಗೊಂಡು ಬಂಡಿ ತಗೊಂಡು ಹೋಗಿ ಶರಣರ ಹತ್ರ ಹೋಗ್ಬೇಕಂತ ಎಲ್ಲಾ ಮೃಷ್ಟಾನ್ನ ಭೋಜನ ಏನ್ ಮಾಡ್ಕೊಂಡಿದ್ಲು ಎಲ್ಲಾ ಓದಿ ಶರಣರ ಮುಂದೆ ಇಟ್ಲು. ಶರಣರ ಹತ್ರ ಪ್ರಸಾದನ ಇನ್ನು ವರ ಕೇಳಬೇಕು ಅಂತ 1000 ರೂಪಾಯಿ ಹಿಂಗೆ ತಗೊಂಡು ಹೋಗೋದಕ್ಕ ಶರಣರು ಸಿಟ್ಟಾಗಿ ಬಿಟ್ಟಿರ್ತಾರ. ಯಾವತ್ತೂ ಕೂಡ ಅವ್ರ ಸಿಟ್ಟನ್ನು ಯಾರು ನೋಡಿರಂಗಿಲ್ಲ, ಆದ್ರೂ ಕೂಡ ಸಿಟ್ಟಾಗಿ ಬಿಟ್ಟಿರ್ತಾರ. ಯಾವಾಗ ಆಕಿ ಬಂದ್ಲು, ಯಪ್ಪ ನಮಸ್ಕಾರ ಅಂತ ನಿಂದ್ರ ಅಂದ್ಬಿಟ್ರು. ಈಕಿ ರೊಕ್ಕ ತಗೊಂಡು ನಮಸ್ಕಾರ ಮಾಡಕ್ ಬಂದ್ಲು. ಅಲ್ಲೇ ನಿಂದ್ರ, ನೀ ಏನು ಕೇಳಕ್ ಬಂದಿದ್ದಿ ಅದನ್ನ ಹಾದಿ ಒಳಗೆ ನಿನಗ ಆ ಪರಮಾತ್ಮ ಕೊಟ್ಟಿದ್ದ, ಅದನ್ನ ಧಿಕ್ಕರಿಸಿ ಬಂದಿ, ನಿನಗೆ ಈ ಜನ್ಮದೊಳಗಿಲ್ಲ, ನಡಿ ಇಲ್ಲಿದ ಅಂದ್ಬಿಟ್ರು ಸರ್. ಅಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು ಶರಣರಿಗೆ. ನಡೆ ಇಲ್ಲಿ ನಿಂದ್ರಾಕ್ ಹೋಗ್ಬೇಡ. ಯಾವಾಗ ಹಿಂಗ ಅಂದ್ರು ಶರಣರು, ಹಾದಿ ಒಳಗ ಇತ್ತಂತ ಅಂದ್ರ ನಾನಲ್ಲೂ ಒಡವಿನ ಕೂಸು ತಳಿ ಬಂದೇನಿ ಅಂತ ಓಡಿ ಹೋಗ್ತಾಳ. ಮತ್ತೆ ಅರಿವು ಆಗ್ತದ ಅಕ್ಕಿಗೆ. ಓಡಿ ಹೋಗಿ ನೋಡ್ತಾಳ, ಅಲ್ಲಿ ಬಡಿವಿ ಇಲ್ಲ, ಒಂದು ಕೂಸು ಮಾತ್ರ. ಆ ಕೂಸು ಆ ಕಡೆ ನೋಡ್ತಾಳ, ಎಲ್ಲಿ ಆ ಬಡಿವಿ ಕಾಣವಳ್ಳು. ಆಗ ಆ ಕೂಸು ಎತ್ಕೊಂಡು ಓಡಿ ಬರ್ತಾಳ ಶರಣರ ಹತ್ರ. ಯಪ್ಪ ದಾರ್ಯಾಗ ಕೊಟ್ಟನಪ್ಪ, ಇದಪ್ಪ ದಾರ್ಯಾಗ ಕೊಟ್ಟಿದ್ದು, ನೀ ದಾರ್ಯಾಗ ಕೊಟ್ಟಿದ್ದು ನನಗೆ ತಿಳಿಲಿಲ್ಲೋ ತಂದೆ, ನನ್ನ ತಪ್ಪಾಗೈತಪ್ಪ, ಈ ಕೂಸು ಏನಾಗೈತಿ ನೋಡು ಅಂತ ಶರಣರು ಮುಂದಿಟ್ಟಾಗ ಶರಣರು ಹೇಳ್ತಾರ, ಇಲ್ಲವಾ ಆ ಕೂಸಿಗೆ ಏನಾಗಿಲ್ಲ, ಆ ಕೂಸಿನಿಂದ ಅದಕ್ಕೆ ಆರಾಮೈತಿ, ಅದ ನಿನ್ನ ಮಗು, ಅದನ್ನ ನೀ ಸಾಕು, ಈ ಅಹಂಕಾರ ಬಿಡು ಅಂತೇನ್ ಮಾಡಿದ್ರು ಆ ಕೂಸಿಗೆ ಆಶೀರ್ವಾದವನ್ನು ಮಾಡಿಕೊಡ್ತಾರೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದೇನು, ಶರಣರಿ ಪವಾಡ, ಪ್ರತಿಯೊಂದು ಪವಾಡಗಳು ಆಗ್ಯಾವ ಅಂತಂದ್ರ ಶರಣರು ಎದಕ್ಕೆ ಈ ಪವಾಡಗಳನ್ನು ಕೊಟ್ಟರು ಅಂತಂದ್ರ ನಾವು ಅದರಿಂದ ಏನು ತಿಳ್ಕೊಳ್ಬೇಕಪ್ಪ ಅನ್ನೋದು. ಕೇವಲ ಶರಣರು ಪವಾಡ ಮಾಡಿದ್ರು ಪವಾಡ ನೆನಪಿಡೋದಲ್ಲ, ಆ ಪವಾಡದಿಂದ ನಾವೇನು ಪರಿವರ್ತನೆ ಆದ್ವಿ. ಇದು ಏನು ಪವಾಡ ನಮಗೆ ತಿಳಿಸ್ತೈತಿ ಅಂತಂದ್ರ ರೊಕ್ಕ ರೂಪಾಯಿನ ದೊಡ್ಡವ ಅಂತ ಶರಣರ ಮುಂದೆ ಹೋಗಬಾರ್ದು, ಅಹಂಕಾರ ತೋರಿಸಬಾರ್ದು. ನಾನ ಮಾಡ್ತೀನಿ, ನಾನ ದೊಡ್ಡವ,
ಇದು ಇತ್ತು ಅಂತಂದ್ರೆ ಏನಾಗತ್ತ, ಯಾರು ಕೂಡ ಯಾವ ಶರಣರ ಒಪ್ಪಲಿಲ್ಲ, ಪರಮಾತ್ಮ ಒಪ್ಪೋದು ದೂರ ಉಳಿಯುತ್ತೆ. ನಾನನ್ನು ಅಹಂಕಾರಕ್ಕ ಯಾರು ಕೂಡ ಭಗವಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಹಂಕಾರ ಬಿಡ್ಬೇಕು ನಾವು. ಆ ಅಹಂಕಾರ ಬಿಟ್ಟಿವಿ ಅಂತಂದ್ರೆ ಆ ಪರಮಾತ್ಮ ನಮ್ಮನ್ನ ಹೆಂಗ ಕೂಸ್ ಎತ್ಕೋತಾನಲ್ಲ, ನಾವು ಪರಮಾತ್ಮನ ಕಡೆ ಒಂದ್ ಹೆಜ್ಜೆ ಇಟ್ರ ಅವ 10 ಹೆಜ್ಜೆ ನಮ್ಮ ಕಡೆ ಬರ್ತಾನಂತ. ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕು, ಇದನ್ನೆಲ್ಲಾ ಬಿಡ್ಬೇಕು. ನಮ್ಮಂತಲ್ಲಿ ಅದೈತಿ, ಇದೈತಿ, ಅಷ್ಟೈತಿ, ಇಷ್ಟೈತಿ. ಒಬ್ಬೊಬ್ರು ಅಂತಿರ್ತಾರ, ನಾ ದೇವರಿಗೆ ಅದನ್ನ ಮಾಡ್ಸಿನ್ರಿ, ದೇವರಿಗೆ ಇದನ್ನ ಮಾಡ್ಸಿನ್ರಿ. ಮಾಡ್ಸಕ್ ಎಲ್ಲಿದ ಬತ್ತಪ್ಪ ನಿನಗ? ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ನಾವು ಅಂತಿರ್ತೀವಿ, ದೇವ್ರಿಗೆ ಅಷ್ಟು ಕೊಟ್ಟನ್ರಿ ನಾನು, ಅದ್ರೊಳಗೆ ಈ ಕೊಡವ್ರು ಅಂತರೂ ದೂರ ಉಳಿತಿ. ಇಟಿ ಸಾಮಾನು ಕೊಟ್ಟಿರ್ತಾರ, ಸಾಮಾನ್ಕಿಂತ ಹೆಚ್ಚು ಏನ್ ಮಾಡಿರ್ತಾರ, ಹೆಸರ ಕಾಣ್ತಿರ್ತಾವ ಅದ್ರ ಮ್ಯಾಗ. ದಾನ ಕೊಡೋದು, ನಾವು ದಾನ ಕೊಡೋದಿದೆ. ಎಷ್ಟೋ ಮಂದಿ ಹಿಂದೆ ಕೊಟ್ಟಿರ್ತಕ್ಕಂಥವ್ರು ಯಾರು ಇವತ್ತು ನೋಡ್ರಿ, ಸೂರ್ಯ ಬೆಳಗ್ತಾನ, ಹೌದಾ? ಇಡೀ ಜಗತ್ತನ್ನ ಬೆಳತಕ್ಕಂಥ ಸೂರ್ಯ ಎಲ್ಲಾದ್ರೂ ನಾನಾ ಬೆಳಗಾಕತ್ತಾನ ಅಂತ ಹೇಳ್ಯಾನ? ನಾವು ಎಂದೂ ಕೂಡ ಹೇಳಿಲ್ಲ. ಭೂಮಿ ತಾಯಿ ನಾವು ಉಣ್ತಕ್ಕಂಥ ಆಹಾರ ಪ್ರತಿಯೊಂದು ಅಗಳು ಕೊಡ್ತಕ್ಕಂಥ ಕಕ್ಕಿನ ಎಂದಾದ್ರೂ ಕೂಡ ನಾನಾ ನಿಮಗೆ ಕೊಟ್ಟಿನಂತ ಭೂಮಿ ತಾಯಿ ಎಂದಾದ್ರೂ ನಮ್ಗೆ ಹೇಳ್ಯಾಳ? ಇಲ್ಲ. ಇವು ನಾವು ಮನ್ಯಾಗ ಕರೆಂಟ್ ಉಡ್ಸಿದೀವಿ ಅಂದ್ರೆ ಬಿಲ್ ಕಟ್ಟಬೇಕು, ಬಿಲ್ ಕಟ್ತೀವಿ ಇಷ್ಟಂತ. ಮತ್ತೆ ಸೂರ್ಯ ಎಲ್ಲಿ ಜಗತ್ತನ್ನ ಬೆಳಗಾಕತ್ತಾನ, ಅವ ಎಂದ್ರ ಬಿಲ್ ಕೇಳನ್ನ? ಅವ ಬಿಲ್ ಕೇಳಿದ್ರೆ ಕೊಡು ತಾಕತ್ರ ನಮಗ ಐತನ? ಐತ್ಯಾ ನಮಗ? ಮತ್ತೆ ಎಲ್ಲಿದ ಏನ್ ಕೊಡ್ತೀಪ? ಯಾರಿಗೆ ಏನ್ ಕೊಡ್ತಿ? ನೀ ಎಲ್ಲಾ ಉಣ್ಣಪ್ಪ ಚಂದಾಗ, ನೀ ಚಂದಾಗ ಇರುವಂತ ಎಲ್ಲಾ ನಮಗ ಹೆಂಗ ಭಿಕ್ಷೆ ಒಗಿತಾರಲ್ಲ, ಹಂಗ ಪರಮಾತ್ಮ ಒಗದಿದ್ದ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಎಲ್ಲವೂ ಕೂಡ ಅವಂದ ಉಂಡ ಅವಂಗ ಏನ್ ಮಾಡ್ತೀವಿ ನಾವು? ಹೊತ್ತು ಕೊಡಾಕ್ ಹೋಗ್ತೀವಿ. ಎಷ್ಟು ಕೊಡವ, ಯಾರಿಗೆ ಕೊಡವ? ಸ್ವಲ್ಪ ವಿಚಾರ ಬೇಕಲ್ಲ. ಅದಕ್ಕೆ ನಾವು ಕೊಡ್ತಕ್ಕಂಥದ್ದು ಏನೂ ಇಲ್ಲ. ನಾವು ಕೊಡ್ತಕ್ಕಂಥದ್ದು ಅದ್ರ ನೀ ಎಷ್ಟ ಕೊಡಲಕ್ಕ, ₹1 ಕೊಟ್ರು ಅದ್ರ ಜೋಡಿ ಭಕ್ತಿ ಇರ್ಬೇಕು. ನೀ 1000 ರೂಪಾಯಿ ಕೊಟ್ರು ಅದ್ರ ಜೋಡಿ ಭಕ್ತಿ ಇರ್ಬೇಕ. ಆ ಪರಮಾತ್ಮ ಏನ್ ನೋಡ್ತಾನ? ನೀ ಮುಂದೆ ಕೊಟ್ಟಿರ್ತಕ್ಕಂಥ ರೊಕ್ಕ ನೋಡಂಗಿಲ್ಲವ, ಅದ್ರ ಹಿಂದಿರ್ತಕ್ಕಂಥ ಭಕ್ತಿ ನೋಡ್ತಾನ. ನಾನು ಎಂಬುದು ನರಕದ ಪ್ರಾಪ್ತಿ, ಕರುವಿನ ಮಾತ ಬಿಡಬೇಕ. ಗುರುವಿನ ಹೊರತು ಮತ್ತಾರಿಲ್ಲ, ಗುರುವಿನ ಹೊರತು ಮತ್ತಾರಿಲ್ಲ, ಚರಣಕ್ಕೆ ಚಿತ್ತವ ನೀಡಬೇಕ. ನಾನು ಎಂಬುದು ನರಕದ ಪ್ರಾಪ್ತಿ, ಕರುವಿನ ಮಾತ ಬಿಡಬೇಕ. ಶಿವ ಕೊಟ್ಟ ಕಾಲಕ್ಕ ದಾನ ಧರ್ಮ ಪುಣ್ಯದ ವಾಸನೆ ಇರಬೇಕ. ಶಿವ ಕೊಟ್ಟ ಕಾಲಕ್ಕ ದಾನ ಧರ್ಮ ಪುಣ್ಯದ ವಾಸನೆ ಇರಬೇಕು. ಉಂಡಿದ್ದು ಹುಟ್ಟಿದ್ದು ಕೊಟ್ಟಿದ್ದು ಲಾಭದೊಳಗ ಲಾಭನ ಬೇಕ. ಉಂಡಿದ್ದು ಹುಟ್ಟಿದ್ದು ಕೊಟ್ಟಿದ್ದು ಲಾಭದೊಳಗ ಲಾಭ ಅನಬೇಕ. ನಾನು ಎಂಬುದು ನರಕದ ಪ್ರಾಪ್ತಿ, ಕರುವಿನ ಮಾತಾ ಬಿಡಬೇಕ. ಅವರು ನಮ್ಮ ತಾಯಿಯ ಸರಿ ಅನ್ನಬೇಕ. ಅವರು ನಮ್ಮ ತಾಯಿಯ ಸರಿ ಅನ್ನಬೇಕ. ತನ್ನ ದೇಹದ ಸುಟ್ಟರೆ ಅವನಿಗೆ ಸಾಧ ಅನ್ನಬೇಕ. ತನ್ನ ದೇಹದ ಸುಟ್ಟುಕೊಂಡರೆ ಅವನಿಗೆ ಸಾಧ ಅನ್ನಬೇಕ. ನಾನು ಎಂಬುದು ನರಕದ ಪ್ರಾಪ್ತಿ, ಕರುವಿನ ಮಾತಾ ಬಿಡಬೇಕ. ವಚನಕ್ಕೆ ಪತ್ರ, ವಚನಕ್ಕೆ ಬಾಬಾ, ವಚನಕ್ಕೆ ಬರೆದು ಇಡಬೇಕ. ವಚನಕ್ಕೆ ಪತ್ರ, ವಚನಕ್ಕೆ ಬಾಬಾ, ಅದನ್ನರ ಬರೆದು ಇಡಬೇಕ. ತನ್ನ ಬಡತನ ತನಗೆ ಇದ್ದರು, ತನ್ನ ಬಡತನ ತನಗೆ ಇದ್ದರು, ವಚನಕ್ಕೆ ಪ್ರಾಣ ಕೊಡಬೇಕ. ವಚನಕ್ಕೆ ಪ್ರಾಣ ಕೊಡಬೇಕ. ನಾನು ಎಂಬುದು ನರಕದ ಪ್ರಾಪ್ತಿ,
ಕರುವಿನ ಮಾತ ಬಿಡಬೇಕ. ಹೊರಗಿನ ಜಾಗ 3 ಪರಿಮಳ ಅದು ನನ್ನದಂತ ತಿಳಿಬೇಕ. ಹೊರಗಿನ ಜಾಗ 3 ಪರಿಮಳ ಅದು ನನ್ನದಂತ ತಿಳಿಬೇಕ. ಶಿವಗುಟ್ಟ ಕಾಲಕ್ಕ ಮೇಲಕ್ಕೆ ಹೋಗಿ ಒಂದಿನ ಜಡತಿ ಕೊಡಬೇಕ. ಶಿವಗುಟ್ಟ ಕಾಲಕ್ಕ ಮೇಲಕ್ಕೆ ಹೋಗಿ ಒಂದಿನ ಜಡತಿ ಕೊಡಬೇಕ. ನಾನು ಎಂಬುದು ನರಕದ ಪ್ರಾಪ್ತಿ ಕರವಿನ ಮಾತ ಬಿಡಬೇಕ. ಪುಂಡನವಲಗುಂದ ಗಂಡು ಮೆಟ್ಟು ನೋಡ ನಾಗಲಿಂಗನ ನೆನಿಬೇಕ. ಪುಂಡನವಲಗುಂದ ಗಂಡು ಮೆಟ್ಟು ನೋಡ ನಾಗಲಿಂಗನ ನೆನೆಬೇಕ. ಖಂಡಿತ ಮಾತಿಗೆ ವಾದ ಮಾಡುವ ಪುಂಡರ ಗೋಷ್ಠಿಯ ಬಿಡಬೇಕ. ಖಂಡಿತ ಮಾತಿಗೆ ವಾದ ಮಾಡುವ ಪುಂಡರ ಗೋಷ್ಠಿಯ ಬಿಡಬೇಕ. ನಾನು ಎಂಬುದು ನರಕದ ಪ್ರಾಪ್ತಿ ಕರವಿನ ಮಾತ ಬಿಡಬೇಕ. ಗುರುವಿನ ಹೊರತು ಮತ್ತಾರಿಲ್ಲ ಚರಣಕ್ಕೆ ತೀರ್ಥವನಿಡಬೇಕ. ನಾನು ಎಂಬುದು ನರಕದ ಪ್ರಾಪ್ತಿ ಕರವಿನ ಮಾತ ಬಿಡಬೇಕ. ಕರವಿನ ಮಾತ ಬಿಡಬೇಕ. ಕರವಿನ ಮಾತ ಬಿಡಬೇಕ. ಹೀಗೆ ಶರಣರು ಆಕೆಯಲ್ಲಿರ್ತಕ್ಕಂಥ ಅಹಂಕಾರ, ಏನು ಶ್ರೀಮಂತಿಕೆ ಅಂತಕ್ಕಂಥ ಅಹಂಕಾರ ಇತ್ತಲ್ಲ, ಆ ಅಹಂಕಾರವನ್ನ ತೊಳೆಯುವ ಪವಾಡದ ಮುಖಾಂತರ ನಾವು ಕೂಡ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನ ತೊಳ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿ ಪೂರ್ವ ಪೀಠಿಕೆಯಲ್ಲಿ ಹೇಳಿದಂಗ ನಮಗ 8 ಮಂದಿ ಸ್ನೇಹಿತರು, ಬರುತ್ತಾ ಹೋಗುತ್ತಾ ಇರುವವರಿಬ್ಬರು, ಬಂದರೆ ಹೋಗದವರಿಬ್ಬರು, ಕರೆಸಿಕೊಂಡು ಬರುವವರಿಬ್ಬರು, ಕರೆಯದೆ ಬರುವವರಿಬ್ಬರು, ಅಷ್ಟ ಮಿತ್ರರು. ಇವರನ್ನು ಯಾವಾಗಲೂ ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಯಾರನ್ನ ಬಿಡಬೇಕು, ಯಾರನ್ನು ಹಿಡಿಬೇಕಂತಕ್ಕಂಥದ್ದು ಅದು ನಮ್ಮ ಕೈಯೊಳಗೆ ಇರತಕ್ಕಂಥದ್ದನ್ನ ಇವತ್ತು ತಿಳಿಸ್ತಾ ಇವತ್ತಿನ ಪುರಾಣವನ್ನು ಶರಣರಿಗೆ ಸಮರ್ಪಣೆಯನ್ನ ಮಾಡ್ತೇವೆ. ಜೈಮಂಗಲಂ ಜೈ ನಮಃ. ಪಾರ್ವತಿ ಶಿವರ ಮಹಾದೇವ. 3ನೇ ತರಗತಿ ವಿದ್ಯಾರ್ಥಿ ನಿಹಾಲ್ ಸಾಗರ್ ಇವರು ವೀರಗಾಸೆಯನ್ನ ಹೇಳ್ತಾರಂತ. ಅವರು ವೀರಗಾಸೆ ಹೇಳಿದ ನಂತರ ಮಹಾಮಂಗಳಾರತಿ ಇರ್ತದೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿಹಾಲ್ ಸಾಗರ್ ಎಂದು ನಾನು ವೀರಗಾಸೆಯನ್ನು ಮಾಡುತ್ತಿದ್ದೇನೆ. ಆಹಾ ವೀರ, ಆ ರುದ್ರ, ಕೆಂಜಡೆ ವೀರನುರಿಗಣ್ಣು, ಹಸನಾದ ಜಗಲಿಯ ಮೇಲೆ ಹಸನೀಯ ಮೈಕಟ್ಟು, ರಾಯಚೂಟಿ ಚೆನ್ನಿಗರ ಮಗನಯ್ಯ ಕಡೆವೀರ ಭದ್ರ, ಕಡೆ 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 ರುದ್ರ, ಉರಿಯುವವರು ಉರಿಯಲಿ ಬಿಡು, ಕುದಿಯುವವರು ಕುದಿಯಲಿ ಬಿಡು, ನಿನ್ನ ಪಾಡಿಗೆ ನೀನಿರು. ಉರಿಯುವವರು ಸುಟ್ಟು ಬೂದಿಯಾಗುತ್ತಾರೆ, ಕುದಿಯುವವರು ಕುದ್ದು ಹಾವಿಯಾಗಿ ಹೋಗುತ್ತಾರೆ. ಸಾಣಾಪುರ ದೊರೆಯೇ ನಿನಗಾರು ಸರಿಯೇ, ಸರಿ ಸರಿ ಎಂದವರ ಅಜ್ಞಾನ ಹರಿಯೇ ಪೋಪ್ರ. ನೋಡ್ರಿ 3ನೇ ತರಗತಿ ಎಷ್ಟು ಚಂದ ಹೇಳಿದ. ಅವ್ನು ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಿಸಿ, ಹಿಂಗ ನಮ್ಮ ಸಂಸ್ಕೃತಿ ಕಲೆಗಳನ್ನಲ್ಲ ಇಂಥವು ಸ್ವಲ್ಪ ನಮ್ಮ ಹುಡುಗರಿಗೆ ಕಲಿಸ್ತಕ್ಕಂಥದ್ದಾಗ್ಬೇಕು. ಸುಮ್ಮ ಯಾವರ ಕಲಿಸ್ಬೇಡ್ರಿ, ಟ್ವಿಂಕಲ್ ಟ್ವಿಂಕಲ್ ಇಂಥವಲ್ಲ, ಇಂಥವನ್ನ ನಮ್ಮ ಮಕ್ಕಳಿಗೆ ಕಲಿಸ್ರಿ ಅಂತಕ್ಕಂಥದ್ದನ್ನು ಹೇಳಿ ಈಗ ಸಾಗಿ ಬಂದ ಪುರಾಣಕ್ಕೆ ಮಹಾಮಂಗಳಾರತಿ.